ಇಂದಿನ ಈ ವಿಡಿಯೋನಲ್ಲಿ SEP 4th ಸೆಮ್ PCA ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಅಭಿವೃದ್ಧಿಯ ಭರಾಟೆಯಲ್ಲಿ ಬದುಕು ಮೂರಪಟ್ಟೆ. ಈ ಪಾಠವನ್ನು ಬರೆದಿರೋರು ಡಾಕ್ಟರ್ ಭಾರತಿ ದೇವಿ ಪಿ. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಡಾಕ್ಟರ್ ಭಾರತಿ ದೇವಿ ಪಿ ಅವರು ಬರೆದಿರುವಂತಹ ಅಭಿವೃದ್ಧಿಯ ಭರಾಟೆಯಲ್ಲಿ ಬದುಕು ಮೂರಪಟ್ಟೆ ಅನ್ನೋ ಲೇಖನವು ಭಾರತದ ಬುಡಕಟ್ಟು ಮಹಿಳೆಯರ ಜೀವನ ಸ್ಥಿತಿಯನ್ನು ವಿವರಿಸುತ್ತಿದೆ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 8.2% ಜನರು ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು. ಅವರಲ್ಲಿ ಅರ್ಧದಷ್ಟು ಮಹಿಳೆಯರೇ ಇದ್ದಾರೆ. ಒಂದು ಕಾಲದಲ್ಲಿ ಬುಡಕಟ್ಟು ಮಹಿಳೆಯರು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಾಕಷ್ಟು ಸ್ವಾತಂತ್ರ್ಯ ಹೊಂದಿದ್ರು. ಆದರೆ ಆಧುನಿಕತೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಅವರ ಬದುಕು ಹಾಳಾಗಿದೆ. ಬುಡಕಟ್ಟು ಸಮುದಾಯಗಳಲ್ಲಿ ಲಿಂಗಭೇದ ಕಡಿಮೆ, ಹೆಣ್ಣು ಗಂಡು ಸಮಾನತೆ, ವಿಧವಾ ಮರುವಿವಾಹ, ವಿಚ್ಛೇದನದ ಹಕ್ಕು, ಮದುವೆಯ ಬಗ್ಗೆ ನಿರ್ಧಾರ ಮಾಡೋ ಸ್ವತಂತ್ರವಾದ ಹಕ್ಕು ಮಹಿಳೆಯರಿಗೆ ಇತ್ತು. ಅನೇಕ ಬುಡಕಟ್ಟು ಸಮುದಾಯಗಳಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕೂಡ ಇತ್ತು. ಮಹಿಳೆಯರು ಕುಟುಂಬದ ಕೇಂದ್ರವಾಗಿದ್ದರು. ಕೃಷಿ, ಆಹಾರ ಸಂಗ್ರಹ, ಬೀಜ ಸಂರಕ್ಷಣೆ ಮತ್ತು ಆಸ್ತಿಯ ನಿರ್ವಹಣೆಯಲ್ಲಿ ಅವರು ಮಹತ್ವದ ಪಾತ್ರವನ್ನು ಕೂಡ ವಹಿಸಿದ್ರು. ಆದ್ದರಿಂದ ಅವರಿಗೆ ಸಮಾಜದಲ್ಲಿ ಗೌರವ ಮತ್ತು ಸ್ವಾತಂತ್ರ್ಯ ದೊರೆಯುತ್ತಿತ್ತು. ಆದರೆ ಮುಂದೊಂದು ದಿನ ಕೈಗಾರಿಕೀಕರಣ ಮತ್ತು ಜಾಗತೀಕರಣದ ಪರಿಣಾಮವಾಗಿ ಬುಡಕಟ್ಟು ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು. ಕಾಡುಗಳು, ಖನಿಜ ಸಂಪತ್ತು ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋದಕ್ಕೆ ಅನೇಕ ದೊಡ್ಡ ಕಂಪನಿಗಳು ಬುಡಕಟ್ಟು ಪ್ರದೇಶಗಳಿಗೆ ಬಂದರು. ಅಣೆಕಟ್ಟುಗಳು, ಕಾರ್ಖಾನೆಗಳು ಮತ್ತು ವಿವಿಧ ಅಭಿವೃದ್ಧಿ ಯೋಜನೆಗಳಿಂದ ಲಕ್ಷಾಂತರ ಜನರು ತಮ್ಮ ನೆಲೆ ಕಳೆದುಕೊಂಡ್ರು. ಸ್ಥಳಾಂತರಗೊಂಡ ಬುಡಕಟ್ಟು ಮಹಿಳೆಯರು ನಗರ ಮತ್ತು ಪಟ್ಟಣಗಳಿಗೆ ವಲಸೆ ಹೋಗುವಂಥ ಪರಿಸ್ಥಿತಿ ಬಂತು. ವಲಸೆ ಹೋದಂಥವರು ಕಟ್ಟಡ ಕಾಮಗಾರಿ, ಇಟ್ಟಿಗೆ ಕುಲುಮೆ ಮತ್ತು ಇತರ ಕಠಿಣ ಕೆಲಸಗಳಲ್ಲಿ ತೊಡಗಬೇಕಾಗಿ ಬಂತು. ಕೆಲವರು ಬಡತನ ಮತ್ತು ಅಸಹಾಯಕತೆಯಿಂದ ಮಾನವ ಸಾಗಣೆ ಹಾಗೂ ವೇಶ್ಯಾವೃತ್ತಿಗೆ ತಳ್ಳಲ್ಪಟ್ಟರು. ಬುಡಕಟ್ಟು ಮಹಿಳೆಯರಿಗೆ ಶಿಕ್ಷಣ, ಆರೋಗ್ಯ ಮತ್ತು ಆಹಾರ ಭದ್ರತೆ ಸರಿಯಾಗಿ ದೊರೆತಿಲ್ಲ. ಪೋಷಕಾಂಶಗಳ ಕೊರತೆ, ರಕ್ತಹೀನತೆ, ಶಿಶು ಮರಣ ಪ್ರಮಾಣ ಮತ್ತು ಬಡತನ ಇವರನ್ನು ಕಾಡ್ತಿದೆ. ಆಧುನಿಕ ಆರೋಗ್ಯ ಸೌಲಭ್ಯಗಳು ಲಭ್ಯವಿಲ್ಲದ ಕಾರಣದಿಂದಾಗಿ ಪದೇ ಪದೇ ಹೆರಿಗೆ ಮತ್ತು ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ದಾರೆ. ಸಾಕ್ಷರತೆಯ ಪ್ರಮಾಣ ಕೂಡ ಇತರ ಸಮುದಾಯಗಳಿಗೆ ಹೋಲಿಸಿದ್ರೆ ತುಂಬ ಕಡಿಮೆ ಇದೆ. ಕಾಡಿನೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಬುಡಕಟ್ಟು ಮಹಿಳೆಯರು ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸಿ ಮಾರಾಟ ಮಾಡೋ ಮೂಲಕ ಜೀವನ ನಡೆಸ್ತಿದ್ರು. ಆದರೆ ಅರಣ್ಯ ಸಂಬಂಧಿ ಕಾನೂನುಗಳು ಮತ್ತು ನಮ್ಮ ನಗರವನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಕಾಡಿನ ನಾಶದಿಂದ ಅವರ ಜೀವನೋಪಾಯ ಕಳೆದು ಹೋಯಿತು. ಅವರಿಗೆ ಬದಲಿ ಉದ್ಯೋಗದ ಅವಕಾಶಗಳು ಕೂಡ ದೊರೆಯಲಿಲ್ಲ. ತಮ್ಮ ಭೂಮಿಗೆ ಸಂಬಂಧಿಸಿದ ದಾಖಲೆಗಳಿಲ್ಲದ ಕಾರಣ ತಮ್ಮ ಹಕ್ಕನ್ನು ಸಾಬೀತುಪಡಿಸೋದಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ. ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಬುಡಕಟ್ಟು ಮಹಿಳೆಯರಿಗೆ ಸಮರ್ಪಕ ಪ್ರಾತಿನಿಧ್ಯ ದೊರೆತಿಲ್ಲ. ಕೆಲವು ಮಹಿಳೆಯರು ಗ್ರಾಮ ಪಂಚಾಯಿತಿಗಳಲ್ಲಿ ಆಯ್ಕೆಯಾದರೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಬುಡಕಟ್ಟು ಮಹಿಳೆಯರ ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ಸರಿಯಾಗಿ ತಲುಪ್ತಾ ಇಲ್ಲ. ಆದರೂ ಬುಡಕಟ್ಟು ಮಹಿಳೆಯರಲ್ಲಿ ಅಪಾರ ಜ್ಞಾನ ಮತ್ತು ಸಾಮರ್ಥ್ಯ ಅಡಗಿದೆ. ಪ್ರಕೃತಿ ಸಂರಕ್ಷಣೆ ವಿಷಯವಾಗಿರಬಹುದು, ಕರಕುಶಲ ಕಲೆ, ಪರಿಸರದ ಜ್ಞಾನ ಬಗ್ಗೆ ಇರಬಹುದು ಮತ್ತು ಸಾಂಪ್ರದಾಯಿಕ ಬದುಕಿನ ಅರಿವು ಅವರಲ್ಲಿ ಇದೆ. ಚಿಪ್ಕೋ ಚಳುವಳಿಯಂತಹ ಹೋರಾಟಗಾರಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸ್ತಾರೆ. ಸರ್ಕಾರವು ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಮೂಲ ಸೌಕರ್ಯ ಒದಗಿಸುವ ಪ್ರಯತ್ನಗಳು ಕೂಡ ನಡೆಯುತ್ತಿವೆ. ವಿಶ್ವಸಂಸ್ಥೆಯು ಆದಿವಾಸಿ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಆದರೂ ಕೂಡ ಬುಡಕಟ್ಟು ಸಮುದಾಯದವರಿಗೆ ಯಾವುದೇ ಒಂದು ಸೌಕರ್ಯ ದೊರೀತಾ ಇಲ್ಲ. ಈ ಸ್ಥಿತಿಯಲ್ಲಿ ಹೆಚ್ಚಿನ ಬದಲಾವಣೆ ಕಂಡು ಬಂದಿಲ್ಲ. ಈ ಲೇಖನದ ಮುಖ್ಯ ಸಂದೇಶ ಏನು ಅಂದರೆ, ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಬುಡಕಟ್ಟು ಜನರ ಜೀವನ, ಸಂಸ್ಕೃತಿ ಮತ್ತು ನೆಲೆಯನ್ನು ನಾಶ ಮಾಡಬಾರ್ದು. ಅವರ ಜೀವನ ವಿಧಾನವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಬೇಕು. ಹಾಗೇನಾದರೂ ಮಾಡದೆ ಹೋದರೆ ಬುಡಕಟ್ಟು ಸಮುದಾಯಗಳಷ್ಟೇ ಅಲ್ಲ, ಇಡೀ ಮಾನವ ಕುಲವೇ ದೊಡ್ಡ ದುರಂತವನ್ನು ಎದುರಿಸಬೇಕಾಗಿ ಬರುತ್ತೆ.